ಆಂಜನೇಯ ಸ್ವಾಮಿ ತನ್ನ ಬಾಲ್ಯದಲ್ಲಿಯೇ ಶ್ರೀರಾಮನನ್ನು ಭೇಟಿಯಾಗಿದ್ದನೆಂದು ನಿಮಗೆ ಗೊತ್ತೇ? ಹನುಮಂತನು ಆಟವಾಡುತ್ತಾ ತನ್ನ ಮನೆಯಿಂದ ದೂರವಿರುವ ಕಿಷ್ಕಿಂಧ ಕಾಡಿಗೆ ಹೋಗುತ್ತಾನೆ. ಅದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನು ತನಗೆ ಆಟವಾಡಲು ಒಂದು ಕೋತಿ ಬೇಕೆಂದು ಹಠ ಹಿಡಿಯುತ್ತಾನೆ. ಮಗನ ಆಸೆಯನ್ನು ಪೂರೈಸಲು ದಶರಥ ಮಹಾರಾಜನು ತನ್ನ ಸೈನಿಕರನ್ನು ಕಿಷ್ಕಿಂಧ ಕಾಡಿಗೆ ಕಳುಹಿಸುತ್ತಾನೆ. ಸೈನಿಕರು ಕೆಲವು ಕೋತಿಗಳನ್ನು ಹಿಡಿದು ತರುತ್ತಾರೆ. ಆದರೆ ರಾಮನು ಅವುಗಳನ್ನು ನೋಡಿ, ನಾನು ಕೇಳಿದ ಕೋತಿ ಇದಲ್ಲ ಎಂದು ಅಳಲು ಪ್ರಾರಂಭಿಸುತ್ತಾನೆ. ಆಗ ವಶಿಷ್ಠ ಮಹರ್ಷಿಗಳ ಸಲಹೆಯಂತೆ ಸುಮಂತ್ರನು ರಥದಲ್ಲಿ ಕಾಡಿಗೆ ಹೋಗಿ ರಾಮ ರಾಮ ಎಂದು ಜಪಿಸಲು ಪ್ರಾರಂಭಿಸುತ್ತಾನೆ. ರಾಮನಾಮವನ್ನು ಕೇಳಿದ ಬಾಲ ಹನುಮನು ಅತ್ಯಂತ ಉತ್ಸಾಹದಿಂದ ಓಡಿ ಬಂದು ರಥದ ಮೇಲೆ ಕುಳಿತುಕೊಳ್ಳುತ್ತಾನೆ. ಸುಮಂತ್ರನು ಹನುಮಂತನನ್ನು ಅಯೋಧ್ಯೆಗೆ ಕರೆತರುತ್ತಾನೆ. ಅಲ್ಲಿ ಹನುಮಂತ ಮತ್ತು ರಾಮ ಒಬ್ಬರನ್ನೊಬ್ಬರು ನೋಡಿ ತುಂಬಾ ಸಂತೋಷ ಪಡುತ್ತಾರೆ ಮತ್ತು ಜೊತೆಯಾಗಿ ಆಟವಾಡಲು ಪ್ರಾರಂಭಿಸುತ್ತಾರೆ. ಹೀಗೆ ಕೆಲವು ದಿನಗಳ ಕಾಲ ಜೊತೆಯಾಗಿ ಕಳೆದ ನಂತರ ರಾಮನು ವಿಶ್ವಾಮಿತ್ರರ ಜೊತೆ ಕಾಡಿಗೆ ಹೋದರೆ ಹನುಮನು ತನ್ನ ಮನೆಗೆ ಹಿಂದಿರುಗುತ್ತಾನೆ. ಬಾಲ್ಯದಲ್ಲಿಯೇ ಹೀಗೆ ಒಂದಾಗಿ ಅಗಲಿದ ರಾಮ ಮತ್ತು ಹನುಮಂತ ಮತ್ತೆ ಭೇಟಿಯಾಗುವುದು ಅವರು ದೊಡ್ಡವರಾದ ಮೇಲೆಯೇ. ಸ್ನೇಹಿತರೆ, ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.